ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಕನ್ನಡ ಭವನಕ್ಕೆ ವಾಸ್ತು ದೋಷ ಅನುಮಾನ. ಅಮಾವಾಸ್ಯೆ ಗ್ರಹಣದ ದಿನ ಉದ್ಘಾಟನೆಯಾಗಿದ್ದೇ ದೋಷವೆಂಬ ಚರ್ಚೆ. ಕನ್ನಡ ಭವನದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಗದ್ದಲವೇ ಯಾಕೆ? ಉದ್ಘಾಟನೆಯಾದ ದಿನವೇ ಸಚಿವ ಸುಧಾಕರ್ ಮಾಜಿ. ಮೂವರು ಖತರ್ನಾಕ್ ಕಳ್ಳಿಯರು ಸೇರಿ 6 ಮಂದಿ ಕಳ್ಳರ ಬಂಧನ. ಬಸ್ನಲ್ಲಿ ಪ್ರಯಾಣಿಕರ ಚಿನ್ನಾಭರಣಕ್ಕೆ ಕನ್ನ ಹಾಕಿದ ಕಲಬುರಗಿ ಕಳ್ಳಿಯರು. ಕಾರಿನಲ್ಲಿ ಬಂದು ಸರಗಳ್ಳತನ ಮಾಡುತ್ತಿದ್ದ ಜೈಪುರ ಗ್ಯಾಂಗ್ ಅಂದರ್. ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿ. ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಬೈಕ್ ಸವಾರ ಸಾವು. ಘಟನೆ ನಡೆದು 45 ದಿನಗಳಾದರೂ ಅಪಘಾತ ಎಸಗಿದ ವಾಹನ ಪತ್ತೆ ಹಚ್ಚದ ಪೊಲೀಸರ ಕ್ರಮಕ್ಕೆ ಕುಟುಂಬಸ್ಥರ ಆಕ್ರೋಶ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 90 ವರ್ಷದ ವೃದ್ಧೆಗೆ ಪ್ರತಿನಿತ್ಯ ನರಕ ಯಾತನೆ. 90 ವರ್ಷದ ವೃದ್ಧೆ, ಆಕೆಯ ಮಗ ರಸ್ತೆಯಲ್ಲಿ ಕೂತು ಪ್ರತಿಭಟನೆ. ಮನೆಗೆ ನುಗ್ಗಿದ ಚರಂಡಿ ನೀರಿನಲ್ಲೇ ರಾತ್ರಿಯೆಲ್ಲ ವೃದ್ಧೆಯ ವಾಸ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಕನ್ನಡ ಭವನಕ್ಕೆ ವಾಸ್ತು ದೋಷ ಕಾಡುತ್ತಿದ್ಯಾ? ಅಮಾವಾಸ್ಯೆ ಸೂರ್ಯಗ್ರಹಣದ ದಿನವೇ ಕನ್ನಡ ಭವನ ಉದ್ಘಾಟನೆ ಮಾಡಿದ ದೋಷ ಕಾಡುತ್ತಿದ್ಯಾ? ಇದು ಈಗ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಜನತೆಯನ್ನ ಕಾಡುತ್ತಿರುವ ಪ್ರಶ್ನೆ. ಇದೆಂತಹ ಮೂಢನಂಬಿಕೆ ಅಂತ ಮೂಗು ಮುರಿಯಬೇಡಿ. ಈ 2 ಪ್ರಶ್ನೆಗಳನ್ನ ಜಿಲ್ಲಾ ಕೇಂದ್ರದ ಜನ ಆಡಿಕೊಳ್ಳಲು ಕಾರಣವಿದೆ. ಆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಇದು ಚಿಕ್ಕಬಳ್ಳಾಪುರದ ಕನ್ನಡ ಭವನ. ವೀರಪ್ಪ ಮೊಯ್ಲಿ ಸಂಸದರಾಗಿದ್ದ ಕಾಲದಲ್ಲಿ ಆರಂಭವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರಾದಾಗ ಉದ್ಘಾಟನೆಗೊಂಡ ಈ ಕನ್ನಡ ಭವನ ತುಂಬಾ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಹೇಳಿಕೊಂಡಿದ್ದರು. ಆದರೆ ಈ ಕನ್ನಡ ಭವನ ಉದ್ಘಾಟನೆಗೊಂಡು ಇಂದಿಗೆ ಸರಿಯಾಗಿ 1 ವರ್ಷವಾಗಿದೆ. 2025ರ ಮೇ 28ರಂದು ಈ ಕನ್ನಡ ಭವನ ಉದ್ಘಾಟನೆ ಆಯಿತು. ಅದಕ್ಕೂ ಮೊದಲು 3 ಬಾರಿ ಈ ಭವನದ ಉದ್ಘಾಟನೆಯನ್ನು ಮುಂದೂಡಲಾಗಿತ್ತು. ಕಾರಣ ಬೇರೆ ಇದ್ದರೂ ಉದ್ಘಾಟನೆ ನಿಗದಿ ಮಾಡಿ ಮುಂದೂಡಿದ ಕಾರಣ ಈ ಭವನದ ಬಗ್ಗೆ ಜನ ಮಾತನಾಡಲು ಆರಂಭಿಸಿದ್ದು ಉದ್ಘಾಟನೆಗೂ ಮೊದಲೇ ಎಂಬುದು ವಿಶೇಷ. ಹೀಗೆ ಉದ್ಘಾಟನಾ ಕಾರ್ಯಕ್ರಮ ಮುಂದೂಡಲು ಕಾರಣ ಈ ಕಟ್ಟಡದಲ್ಲಿ ವಾಸ್ತು ದೋಷ ಇದೆ ಎಂಬುದು ಮೊದಲಿಗೆ ಕೇಳಿಬಂದ ಆರೋಪ. ಹೌದು, ಕನ್ನಡ ಭವನದ ಪ್ರಮುಖ ಬಾಗಿಲು ಆಗ್ನೇಯ ಮೂಲದಲ್ಲಿ ಇಡಲಾಗಿದೆ. ಸಹಜವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಆಗ್ನೇಯ ಮೂಲದಲ್ಲಿ ಬಾಗಿಲು ಇಡಬಾರದೆಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಈ ಭವನದ ಉದ್ಘಾಟನೆ 3 ಬಾರಿ ಮುಂದೂಡುವಂತಾಗಿದೆ ಎಂದು ಹಲವರು ಮೊದಲಿಗೆ ಚರ್ಚೆ ನಡೆಸಿದ್ರು. ನಂತರ 3 ಬಾರಿ ಮುಂದೂಡಿ 4ನೇ ಬಾರಿಗೆ ಶತಾಯ ಉದ್ಘಾಟನೆ ಮಾಡಲೇಬೇಕೆಂದು ಹಟ್ಟಕ್ಕೆ ಬಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉದ್ಘಾಟನೆಯ ದಿನಾಂಕ ನಿಗದಿ ಮಾಡಿದ್ದು ಅಮಾವಾಸ್ಯೆ ಸೂರ್ಯಗ್ರಹಣದ ದಿನವನ್ನು. ಭಾರತೀಯ ಸಂಪ್ರದಾಯದಂತೆ ಅಮಾವಾಸ್ಯೆ ಅಪಶಕುನದ ಸಂಕೇತ. ಜೊತೆಗೆ ಗ್ರಹಣ ಎಂದರೆ ಅದು ಮತ್ತಷ್ಟು ಕೆಟ್ಟದ್ದು. ಇಂತಹ ದಿನವನ್ನೇ ಸಚಿವರು ಆಯ್ಕೆ ಮಾಡಿಕೊಂಡು ಉದ್ಘಾಟನೆ ಮುಗಿಸಿದ್ರು. ಇನ್ನು
ಉದ್ಘಾಟನೆ ವೇಳೆ ಪತ್ರಕರ್ತರು ಅಮಾವಾಸ್ಯೆ ಗ್ರಹಣದ ದಿನ ಉದ್ಘಾಟನೆ ಮಾಡುವುದು ಸರಿಯೇ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರನ್ನು ಪ್ರಶ್ನೆ ಮಾಡಿದರೆ ಅವೆಲ್ಲ ಮೂಢನಂಬಿಕೆ, ನಮ್ಮ ಸರ್ಕಾರ ಮೌಢ್ಯ ವಿರೋಧಿ ಕಾನೂನು ಮಾಡಿದೆ, ಹಾಗಾಗಿ ಇದೆಲ್ಲ ನಾವು ನಂಬುವುದಿಲ್ಲ ಎಂದು ಘೋಷಿಸಿದ್ರು. ಆದರೆ ಅಂದು ಹಾಗೆ ಘೋಷಣೆ ಮಾಡಿದ ಸಚಿವರು ಇಂದು ಅದೇ ಕನ್ನಡ ಭವನದ ಕಾರ್ಯಕ್ರಮವೊಂದರ ಉದ್ಘಾಟನೆ ಮಾಡಲು ಬರಬೇಕಿತ್ತು. ಅದು ಸಾಧ್ಯವಾಗದೆ ಮಾಜಿ ಸಚಿವರಾಗಿದ್ದಾರೆ. ಹಾಗಾದರೆ ಕನ್ನಡ ಭವನ ನಿಜವಾಗಿಯೂ ವಾಸ್ತು ದೋಷದಿಂದ ನಿರ್ಮಾಣವಾಗಿದೆಯಾ ಅಥವಾ ಅಮಾವಾಸ್ಯೆ ಗ್ರಹಣದ ದಿನ ಉದ್ಘಾಟನೆ ಮಾಡಿದ ದೋಷದಿಂದಲೇ ಸಚಿವರು ಮಾಜಿ ಆದ್ರ ಎಂಬ ಚರ್ಚೆ ಇದೀಗ ಜಿಲ್ಲಾ ಕೇಂದ್ರದ ಜನರಲ್ಲಿ ತೀವ್ರ ನಡೆಯುತ್ತಿದೆ. ಮೇ 31ರಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನೆರವೇರಿಸಬೇಕಿತ್ತು. ಆದರೆ ಬದಲಾಗಿ ರಾಜಕೀಯ ಸನ್ನಿವೇಶದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರಿಂದ ಸಹಜವಾಗಿಯೇ ಸಚಿವ ಸಂಪುಟ ವಿಸರ್ಜನೆಯಾಗಿದ್ದು ಎಂಸಿ ಸುಧಾಕರ್ ಸೇರಿದಂತೆ ಎಲ್ಲ ಸಚಿವರು ಮಾಜಿಯಾಗಿದ್ದಾರೆ. ಅದರಲ್ಲೂ ಕನ್ನಡ ಭವನ ಉದ್ಘಾಟನೆಯಾದ ದಿನವೇ ಸುಧಾಕರ್ ಅವರು ಮಾಜಿಯಾಗಿರುವುದು ಕಾಕತಾಳೀಯವೋ ಇಲ್ಲವೇ ವಾಸ್ತುದೋಷವೋ ಗೊತ್ತಿಲ್ಲ. ಇನ್ನು ವಾಸ್ತುದೋಷ ಮತ್ತು ಗ್ರಹಣದ ದಿನದ ಉದ್ಘಾಟನೆ ದೋಷದಿಂದಾಗಿ ಈ ಕನ್ನಡ ಭವನದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಸಫಲತೆ ಕಾಣಲ್ಲ ಎಂಬ ಮಾತು ಚಾಲ್ತಿಗೆ ಬಂದಿದೆ. ಒಂದು ವೇಳೆ ಕಾರ್ಯಕ್ರಮ ನಡೆದರೂ ಗದ್ದಲ ಘರ್ಷಣೆಗಳಿಗೆ ಕಾರಣವಾಗಲಿದೆ ಎಂಬ ಆರೋಪಗಳು ಇವೆ. ಇದಕ್ಕೆ ಪೂರಕವಾಗಿ ಕಳೆದ ಅಂಬೇಡ್ಕರ್ ಜಯಂತಿ ದಿನ ಡಿಎಸ್ಎಸ್ ನಾಯಕರು ಕನ್ನಡ ಭವನದಲ್ಲಿಯೇ ಸಚಿವರನ್ನು ಪ್ರಶ್ನೆ ಮಾಡಿ ಗದ್ದಲ ಎಬ್ಬಿಸಿರುವುದು ಇದಕ್ಕೆ ಪುಷ್ಟಿ ನೀಡುತ್ತಿದೆ. ಇಷ್ಟೆಲ್ಲ ಅಪವಾದಗಳನ್ನು ಹೊತ್ತಿರುವ ಕನ್ನಡ ಭವನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅವರನ್ನು ಆಹ್ವಾನಿಸಿದ್ದು, ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಪರಿಣಾಮ ಇವರಿಬ್ಬರೂ ಮಾಜಿಗಳಾಗಿ ಕಾರ್ಯಕ್ರಮಕ್ಕೆ ಬರುವುದೇ ಅನುಮಾನ ಎಂಬಂತಾಗಿರುವುದು ಕನ್ನಡ ಭವನದ ವಾಸ್ತುದೋಷವನ್ನು ಮತ್ತೆ ಮುನ್ನೆಲೆಗೆ ತಂದು ಚರ್ಚೆ ಮಾಡುವಂತೆ ಮಾಡಿದೆ. ಆಯ್ತಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಯ್ತಮ್ಮ, ಹಂಗೆ ಹೇಳಕ್ ಬರಲ್ಲ ತಾಯಿ, ಒಂದು ನಿಮಿಷ ಕೇಳಿ. ಈಗ ನಾನು ನಿಮ್ಗೆ ಹೇಳಿದೆ, ಈಗ ಕೇಳಮ್ಮ, ಏನಮ್ಮ ನಿನ್ನ ಹೆಸರು? ರತ್ತಮ್ಮ ಅವ್ರೆ ಈಗ ಆಯ್ತಪ್ಪ. ಈಗ ಬರ್ಬೇಕಲ್ವಾ, ಅದಕ್ಕೆ ನೀವೇ ಸರ್ ಮಾಡಿದ್ದು, ನಿಮ್ದೇ ಜವಾಬ್ದಾರಿ. ಪ್ರತಿ ಹಳ್ಳಿಗೂ ಅಂಬೇಡ್ಕರ್ ಫೋಟೋ ಇಡೋದಲ್ಲ ಸರ್. ಈಗ ಆಯ್ತು, ಅಭಿಮಾನಿ ಅನ್ನೋದಲ್ಲ ಸರ್, ಅವ್ರಿಗೆ ಎದೆಯಲ್ಲಿರ್ಬೇಕು, ಇಲ್ಲಿ ಬರ್ಬೇಕು. ಯಾವುದೇ ಪರಿಶಿಷ್ಟ ಈಗ ಒಂದು ನಿಮಿಷ, ಈಗ ಅದನ್ನ ನಾನು ಈಗ ಒಂದು ನಿಮಿಷ ದಯವಿಟ್ಟು ಕೇಳ್ರಿ. ಈಗ ತಾವು ಯಾವ ರೀತಿ ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದೇ ರೀತಿ ನನ್ನ ವಿಧಾನಸಭಾ ಕ್ಷೇತ್ರ ಭೇದವಿಲ್ಲದೆ ಇಡೀ ಭಾರತದ ಸಮಾನತೆಗಾಗಿ ಹೆಣ್ಣು ಮಕ್ಕಳ ಹಕ್ಕು ಬಾಧ್ಯತೆ. ಒಟ್ಟಿನಲ್ಲಿ ವಾಸ್ತುದೋಷ, ಅಮಾವಾಸ್ಯೆ, ಗ್ರಹಣ ಇವೆಲ್ಲವೂ ಮೂಢನಂಬಿಕೆಯೇ ಆಗಿರಬಹುದು. ಜನರ ತೆರಿಗೆ ಹಣದಲ್ಲಿ ನಿರ್ಮಾಣ ಮಾಡಿದ ಕಟ್ಟಡವೊಂದರ ಉದ್ಘಾಟನೆಯನ್ನು ಜನರ ನಂಬಿಕೆಗೆ ಅನುಸಾರವಾಗಿ ಉದ್ಘಾಟನೆ ಮಾಡಬೇಕೆಂಬ ಆಲೋಚನೆ ಇಲ್ಲದೆ ಅಧಿಕಾರ ಇದೆ ಎಂಬ ಕಾರಣಕ್ಕೆ ತಮ್ಮ ಇಷ್ಟ ಬಂದ ರೀತಿಯಲ್ಲಿ ಮಾಡಿದ್ದು ಇದೀಗ ಜನರಲ್ಲಿ ಕನ್ನಡ ಭವನದ ಬಗ್ಗೆ ಹಲವಾರು ಅನುಮಾನಗಳು ಮೂಡಲು ಕಾರಣವಾಗಿದ್ದು, ಅದಕ್ಕೆ ಪುಷ್ಟಿ ನೀಡುವಂತೆ ಘಟನೆಗಳು ನಡೆಯುತ್ತಿರುವುದು ವಿಶೇಷ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆ ಮೂವರು ಕಿಲಾಡಿ ವಿವಾಹಿತ ಮಹಿಳೆಯರು ಸರ್ಕಾರಿ ಬಸ್ಗಳನ್ನ ಹತ್ತಿದ್ರು ಅಂದ್ರೆ
ಖಾಲಿ ಕೈಯಲ್ಲಿ ಬಸ್ ಇಳಿಯುತ್ತಿರಲಿಲ್ಲ. ಶ್ರೀಮಂತ ಮಹಿಳೆಯರು ಬ್ಯಾಗ್ನಲ್ಲಿ ಇಟ್ಟಿದ್ದ ಚಿನ್ನಾಭರಣಗಳನ್ನ ಕ್ಷಣಾರ್ಧದಲ್ಲಿ ಎಗರಿಸಿ ಮಂಗಮಾಯವಾಗ್ತಿದ್ರು. ಮತ್ತೊಂದೆಡೆ ಕಾರಿನಲ್ಲಿ ಬರ್ತಿದ್ದ ಜೈಪುರ ಗ್ಯಾಂಗ್ನ ಕಳ್ಳರ ತಂಡ ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕ್ಷಣಾರ್ಧದಲ್ಲಿ ಸರಗಳ್ಳತನ ಮಾಡಿ ಪರಾರಿಯಾಗ್ತಿದ್ರು. ಆದ್ರೆ ಆ ಎರಡು ಗ್ಯಾಂಗ್ಗಳ ಅದೃಷ್ಟ ಕೈಕೊಟ್ಟ ಕಾರಣ ಎಲ್ಲರೂ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿರೋ ಈ ಮೂವರು ಮಹಿಳೆಯರನ್ನ ಒಮ್ಮೆ ನೋಡಿ. ನಿಮಗೂ ಇವರು ಎದುರಾಗಬಹುದು, ಹುಷಾರಾಗಿರಿ. ಈಕೆಯ ಹೆಸರು ಶ್ರೀಮತಿ ವಿಮಲಾ, ಮತ್ತೊಬ್ಬಾಕೆಯ ಹೆಸರು ಪದ್ಮಾ, ಈಕೆಯ ಹೆಸರು ಲಕ್ಷ್ಮಿ. ಎಲ್ಲರೂ ಕಲಬುರಗಿ ನಗರದ ಬಾಪೂಜಿ ನಗರದ ನಿವಾಸಿಗಳು. ದುಡಿದು ತಿನ್ನುವುದರ ಬದಲು ಇವರೆಲ್ಲರೂ ಬಸ್ಗಳಲ್ಲಿ ಪ್ರಯಾಣಿಸುವ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಮಹಿಳೆಯ ಬ್ಯಾಗ್ಗಳಲ್ಲಿ ಇಟ್ಟಿರೋ ಚಿನ್ನಾಭರಣಕ್ಕೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ರು. ಇನ್ನು ಮೇ 5ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಬಸ್ ನಿಲ್ದಾಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹತ್ತಿದ್ದ ಮಂಜುಳಾದೇವಿಯ ಬ್ಯಾಗ್ ಎಗರಿಸಿ ಅದರಲ್ಲಿ 174 ಗ್ರಾಂ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ರು. ಆದರೆ ಈಗ ಎಲ್ಲರೂ ಪೊಲೀಸರ ಅತಿಥಿಗಳಾಗಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 3ನೇ ತಾರೀಕು 3rd ಮೇ ಒಂದು ಇನ್ಸಿಡೆಂಟ್ ರಿಪೋರ್ಟ್ ಆಗಿತ್ತು ಕಳ್ಳತಂದು. ಬೇಸಿಕಲಿ ಒಬ್ಬರು ಲೇಡಿ ಮಂಜುಳಾದೇವಿ ಯಾವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗಿದ್ದಾರೆ, ಬೆಂಗಳೂರು ಬಸ್ಸಲ್ಲಿ ಕೂತಿದ್ದಾರೆ. ಆ ಟೈಮ್ಗೆ ಅವ್ರ ಬ್ಯಾಗಲ್ಲಿ ಯಾವುದು ರಿಲೇಟಿವ್ ಮನೆಗೆ ಹೋಗ್ತಾಯಿತ್ತು. ಅವ್ರ ಬ್ಯಾಗಲ್ಲಿ ಅರೌಂಡ್ 170 ಗ್ರಾಮ್ಸ್ದು ಗೋಲ್ಡ್ ಇತ್ತು. ಒಡವೆಗಳು ತಗೊಂಡು ಯಾವುದು ಮದುವೆಗೆ ಹೋಗ್ತಾಯಿತ್ತು. ಆಮೇಲೆ ಅವರು ಚೆಕ್ ಮಾಡಿದ್ದಾರೆ. ಸ್ವಲ್ಪ ಟೈಮ್ ಆದಮೇಲೆ ಬಸ್ಸಲ್ಲಿ ಕೂತ್ಕೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಚೆಕ್ ಮಾಡಿದ್ದಾರೆ. ಸೊ ಅವ್ರದ್ದು ಎಲ್ಲ ಆ ಪ್ಯಾಕೆಟ್ ಬ್ಯಾಗಿಂದ ಗಾಯಬಾಗಿತ್ತು, ಸಿಗಲಿಲ್ಲ ಅವರಿಗೆ. ಈ ಬೇಸಿಸ್ ಮೇಲೆ ಅವರು ನಮಗೆ ಗೌರಿಬಿದನೂರು ಟೌನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ನಾವು ಟೋಟಲ್ 3 ಜನ ಲೇಡೀಸ್ಗೆ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ನಮ್ಮ ಟೀಮ್ ಸುಮಾರು CCTV ಕ್ಯಾಮ್ರಾಸ್ ಚೆಕ್ ಮಾಡಿ ಲೇಡೀಸ್ಗೆ ಐಡೆಂಟಿಫೈ ಮಾಡಿ ನಮ್ಮ ಚಿಕ್ಕಬಳ್ಳಾಪುರದಿಂದ ಕಲಬುರಗಿಯಲ್ಲಿ ಹೋಗಿ 3 ಜನ ಲೇಡೀಸ್ಗೆ ಅರೆಸ್ಟ್ ಮಾಡಿ ಬಂದಿದ್ದಾರೆ. ಇಲ್ಲಿ ಒಬ್ಬರು ಲೇಡಿ ವಿಮಲಾ, ಇನ್ನೊಬ್ಬರು ಪದ್ಮಾ ಮತ್ತು ಲಕ್ಷ್ಮಿ, ಈ 3 ಜನ ಲೇಡೀಸ್ಗೆ ಅರೆಸ್ಟ್ ಮಾಡಿ ಅವರಿಂದ ಗೋಲ್ಡ್ ರಿಕವರಿ, ಇಂಟ್ಯಾಕ್ಟ್ ರಿಕವರಿ ಸಿಕ್ಕಿದೆ. ಸೊ ಈ ಕೇಸಲ್ಲಿ ಒಳ್ಳೆ ಕೆಲಸ ಮಾಡಿ CCTV ಕ್ಯಾಮ್ರಾ ಮುಖಾಂತರ ನಮಗೆ ಈ ಆರೋಪಿ ಈ ಕೇಸಲ್ಲಿ ಸಿಕ್ಕಿದೆ. ಅವರು ಬೇಸಿಕ್ಲಿ ಅದೇ ಟಾರ್ಗೆಟ್ ಮಾಡ್ತಾರೆ. ಬಸ್ಸಲ್ಲಿ ಯಾರು ಲೇಡೀಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಚೆಕ್ ಮಾಡಿ ಅವ್ರ ಬ್ಯಾಗ್ಸಿಂದ ಕಳ್ತನ ಮಾಡ್ತಾ ಇದ್ದಾರೆ ಒಡವೆದು. ಇವರ ಮೇಲೆ ಬೇರೆ ಕೇಸಸ್ ಕೂಡ ಇರಬೇಕು, ಅದು ನಾವು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಇದು ಇವರದು ರೆಗ್ಯುಲರ್ ಇದೇ ಥರ ಕೆಲಸ ಮಾಡ್ತಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಯಾವಾಗ ಅವರಿಗೆ ಅವಕಾಶ ಸಿಗುತ್ತೆ ಆ ಟೈಮ್ ಬ್ಯಾಗಿಂದ ಕಳ್ಳತನ ಮಾಡ್ತಾರೆ. ಇವರಿಗೆ ನಾವು ಎಲ್ಲ CCTV ಮಾನಿಟರ್ ಮಾಡಿ ಅಲ್ಲಿಂದ ಸಿಕ್ಕಿದೆ ನಮಗೆ. ಸಿನ್ಸ್ ಗೌರಿಬಿದನೂರು ಟೌನ್ ಲಿಮಿಟ್ಸಲ್ಲಿ ಆಗಿತ್ತು, ಅಲ್ಲಿ ಟೌನಿಂದ ಎಲ್ಲ ಕ್ಯಾಮ್ರಾಸ್ಗೆ ನಾವು ಚೆಕ್ ಮಾಡಿ ಫಸ್ಟ್ ನಮಗೆ ಯಾವಾಗ ಫೇಸ್ ಐಡೆಂಟಿಫಿಕೇಷನ್ ಆಯಿತು, ಆಮೇಲೆ ನಮ್ಮ ಡಾಟಾಬೇಸಿಂದ ಮತ್ತು ಬೇರೆ ಸ್ಟೇಷನ್ಸ್ದು ಹೆಲ್ಪಿಂದ ನಾವು ಈ ಲೇಡೀಸ್ಗೆ ಐಡೆಂಟಿಫೈ ಮಾಡಿದ್ದೀವಿ. ಆಮೇಲೆ ನಮಗೆ ಅವ್ರದ್ದು ಲೊಕೇಶನ್ ಕೂಡ ಕಲಬುರಗಿಯಲ್ಲಿ ಸಿಕ್ತು. ಸೊ ನಮ್ಮ ಟೀಮಲ್ಲಿ ಕಲಬುರಗಿಯಲ್ಲಿ ಹೋಗಿ ಅಲ್ಲಿಂದ ಇವರಿಗೆ ಕರ್ಕೊಂಡ್ಬಂದಿದ್ದಾರೆ. ಮತ್ತೊಂದೆಡೆ ಏಪ್ರಿಲ್ 30ರಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಕಮ್ಮಗುಟ್ಟಹಳ್ಳಿ ಬಸ್ ನಿಲ್ದಾಣದಲ್ಲಿ ಮಮತಾ ಎನ್ನುವ ಮಹಿಳೆ ನಿಂತಿದ್ದಾಗ ಅಲ್ಲಿಗೆ ಬಂದ ಓರ್ವ ಯುವಕ ಹಾಗೂ ಅಪ್ರಾಪ್ತ ಬಾಲಕಿ ಹಾಗೂ ಬಾಲಕ ಕ್ಷಣಾರ್ಥದಲ್ಲಿ ಮಮತಾಳ 34 ಗ್ರಾಂ ಮಾಂಗಲ್ಯ ಸರ ಕಿತ್ತು ಪರಾರಿಯಾಗಿದ್ರು. ಪೆರೆಸಂದ್ರ ಠಾಣೆ ಪೊಲೀಸರು ತನಿಖೆ ನಡೆಸಿ ಅಂತಾರಾಜ್ಯ ಕುಖ್ಯಾತ ಕಳ್ಳ ರಾಜಸ್ಥಾನದ ಜೈಪುರ ನಿವಾಸಿ 22 ವರ್ಷದ ವಿಕ್ಕಿ ಬಗಾರಿಯಾ ಸೇರಿದಂತೆ ಆತನ ಜೊತೆಗಿದ್ದ ಅಪ್ರಾಪ್ತ ಬಾಲಕಿ ಹಾಗೂ ಬಾಲಕನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಬಂಧಿತರಿಂದ 30 ಗ್ರಾಂ ಚಿನ್ನಾಭರಣಗಳನ್ನು ಜಪ್ತಿ ಮಾಡಿದ್ದಾರೆ. ಆರೋಪಿಗಳು ಕಾರಿನಲ್ಲಿ ಬಂದು ಕದ್ದ ಬೈಕ್ನಲ್ಲಿ ಸರಗಳ್ಳತನ ಮಾಡ್ತಿದ್ರು ಎನ್ನಲಾಗಿದೆ. ಸೊ ಈ ಕೇಸಲ್ಲಿ ಕೂಡ ನಾವು ಫಸ್ಟ್ ಈ ಕಾರ್ದು ಡೀಟೇಲ್ಸ್ ತಗೊಂಡು ಕಾರ್ಗೆ ಟ್ರ್ಯಾಕ್ ಮಾಡಿದ್ದೀವಿ ಎಲ್ಲ ಹೈವೇಯಲ್ಲಿ, ಟೋಲ್ ಗೇಟಲ್ಲಿ CCTVಯಿಂದ. ಆಮೇಲೆ ನಮಗೆ ಗೊತ್ತಾಯಿತು ಕಿ ದಿಲ್ಲಿಯಲ್ಲಿ ಯಾರು ಇದನ್ನು ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿದಾರೆ, ಆರೋಪಿ ಅವರಿಂದ ಇದನ್ನು ತಗೊಂಡಿದ್ದಾರೆ. ಅವರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ನಮಗೆ ಗೊತ್ತಾಯಿತು ಒಬ್ಬರು ಆರೋಪಿ ಜೈಪುರಲ್ಲಿದ್ದಾರೆ. ಅವರ ಜೊತೆಗೆ ಒಬ್ಬರು ಲೇಡಿ ಕಮ್ಮಿ ವಯಸ್ಸು, ಅಂದರೆ ಶೀ ಈಸ್ ಅ ಗರ್ಲ್ ಓನ್ಲಿ, ಮತ್ತು ಅವ್ರ ಜೊತೆಗೆ ಇನ್ನೊಬ್ಬರು ತುಂಬ ಕಮ್ಮಿ ಏಜ್ ಇದ್ದಾರೆ ಬಾಯ್. ಈ ಥರ 3 ಜನ ಇದ್ದಾರೆ ಗಾಡಿಯಲ್ಲಿ ಎಲ್ಲ
ಐಟಮ್ಸ್ ಬ್ಯಾಗ್ ಮತ್ತು ಮನೆಯದು ಏನು ಐಟಮ್ಸ್ ಬೇಕು ಎಲ್ಲ ಗಾಡಿಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಥರ ನಮಗೆ ಮಾಹಿತಿ ಬಂತು. ಸೊ ನಮ್ಮ ಟೀಮ್ ಈ ಕೇಸಲ್ಲಿ ಜೈಪುರಲ್ಲಿ ಹೋಗಿ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಫಸ್ಟ್. ಆಮೇಲೆ ನಮಗೆ ಗೊತ್ತಾಯಿತು ಕಿ ಅವರದ್ದು ಮೂಮೆಂಟ್ ಈ ಕಡೆಗೆ ಸೌತ್ ಕಡೆಗೆ ಸ್ಟಾರ್ಟ್ ಆಗಿದೆ. ಸೊ ನಾವು ಅವರಿಗೆ ಆಂಧ್ರ ಪ್ರದೇಶದಿಂದ ಅವರಿಗೆ ಅರೆಸ್ಟ್ ಮಾಡಿ ಬಂದಿದ್ದೀವಿ. ಅವ್ರಿಗೆ ಅರೆಸ್ಟ್ ಮಾಡಿದ ತಕ್ಷಣ ನಮಗೆ ಒಬ್ಬರು ಆರೋಪಿ ಮೇನ್ ಆರೋಪಿ ಯಾರು ಇದ್ದಾರೆ, ವಿಕ್ಕಿ ಬಗಾರಿಯಾ. ಇವ್ರದ್ದು ಪೀಪ್ಲಿ ಬಸ್ ಸ್ಟ್ಯಾಂಡ್ ಜೈಪುರ್ ಡಿಸ್ಟ್ರಿಕ್ಟ್ ಇವ್ರದ್ದು ವಾಸ ಇದೆ, ಜೈಪುರ್ ವಾಸ ಬೇಸಿಕ್ಲಿ ಇವ್ರದ್ದು. ಇವರ ಜೊತೆಗೆ ಒಬ್ಬರು ಗರ್ಲ್ ಸಿಕ್ಕಿತ್ತು, ಅವ್ರದ್ದು ಕೂಡ ಅರೌಂಡ್ 18 ಏಜ್ ಇದೆ. ಅವರಿಗೆ ಮಹಿಳಾ ಸ್ವಾಧಾರ ಕೇಂದ್ರ ಕಳಿಸಿದ್ದೀವಿ. ಮತ್ತು ಒಬ್ಬರು ಬಿಲೋ 18 ಹುಡುಗ ಸಿಕ್ಕಿತ್ತು, ಅವ್ರಿಗೆ ಕೂಡ ಬಾಲ್ ಮಂದಿರಿಗೆ ನಾವು ಕಳಿಸಿದ್ದೀವಿ. ಇವರೆಲ್ಲರದು ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಯಿತು ಈ ಹುಡುಗ ಯಾರು ಮೇನ್ ಆರೋಪಿ ಇದ್ದಾರೆ ವಿಕ್ಕಿ ಬಗಾರಿಯಾ, ಇವರು ರಾಜಸ್ಥಾನಲ್ಲಿ ಕೂಡ ಸುಮಾರು ಕೇಸಸ್ ಮಾಡಿದ್ದಾರೆ. ಬಟ್ ಸಿನ್ಸ್ ಅಲ್ಲಿ ಇವರದು ಪರಿಚಯ ಇದೆ ಸುಮಾರು ಜನ ಜೊತೆ, ಅವರಿಗೆ ಐಡೆಂಟಿಫೈ ಮಾಡ್ತಾರೆ. ಈ ಕಾರಣ ಬಗ್ಗೆ ಇವರು ಎಲ್ಲರೂ ಸೌತ್ ಇಂಡಿಯಲ್ಲಿ ಬಂದು ಈ ಥರ ಅಫೆನ್ಸ್ ಮಾಡ್ತಾ ಇದ್ದಾರೆ. ಅವರಿಂದ ಕೂಡ ನಾವು ರಿಕವರಿ ಮಾಡಿ ಯಾವ ಚೇನ್ ಹೋಗಿತ್ತು ಅದನ್ನು ರಿಕವರಿ ಮಾಡಿದ್ದೀವಿ. ಒಟ್ಟಿನಲ್ಲಿ ಆರೋಪಿಗಳು ಚಾಪೆ ಕೆಳಗೆ ತೂರಿ ಕಳ್ಳತನ ಮಾಡ್ತಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೆಂಡತಿ ಮಕ್ಕಳೊಂದಿಗೆ ದೇವಾಲಯಕ್ಕೆ ಹೋಗಿ ವಾಪಸ್ ಬರುತ್ತಿದ್ದ ಸಂದರ್ಭದಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ರಭಸಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿಯೊಬ್ಬರು ಸುಮಾರು 45 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆ ನಡೆದಿದೆ. ಅಪಘಾತ ನಡೆದು 1.5 ತಿಂಗಳಾದರೂ ಅಪಘಾತ ಎಸಗಿದ ವಾಹನವನ್ನ ಪತ್ತೆ ಹಚ್ಚಲು ಪೊಲೀಸರು ವಿಫಲರಾಗಿರುವುದು ಮೃತನ ಸಂಬಂಧಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಜಿಲ್ಲಾಸ್ಪತ್ರೆ ಬಳಿ ಪೊಲೀಸರ ವಿರೋಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಸಂಬಂಧಿಕರು, ಮತ್ತೊಂದೆಡೆ ಕುಟುಂಬಕ್ಕೆ ಆಸರೆಯಾಗಿದ್ದ ವ್ಯಕ್ತಿಯನ್ನ ಕಳೆದುಕೊಂಡು ನೆನೆದು ಕಣ್ಣೀರಿಡುತ್ತಿರುವ ತಂದೆ ಹಾಗೂ ಹೆಂಡತಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ. ಹೌದು, ದೊಡ್ಡಬಳ್ಳಾಪುರ ತಾಲೂಕಿನ ಬೀಡಿಗೆರೆ ಗ್ರಾಮದ ಸುಮಾರು 34 ವರ್ಷದ ಗಂಗರಾಜು ಎಂಬುವರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಪತ್ನಿ ಹಾಗೂ 3 ಮಕ್ಕಳನ್ನ ಪೋಷಣೆ ಮಾಡುತ್ತಿದ್ದ ಗಂಗರಾಜು ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಕಳೆದ ಏಪ್ರಿಲ್ 18 ಅಮಾವಾಸ್ಯೆಯಂದು ಕುಟುಂಬ ಸಮೇತ ಕಣಜೇನಹಳ್ಳಿ ಬಳಿ ಇರುವ ದೇವಾಲಯಕ್ಕೆ ಬಂದಿದ್ರಂತೆ. ದೇವಾಲಯದಲ್ಲಿ ಪೂಜೆ ಮುಗಿಸಿಕೊಂಡು ಮನೆಗೆ ವಾಪಸ್ ಹೋಗುತ್ತಿದ್ದ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಬಳಿ ಇರುವ ವಿಟಿಯು ಕಾಲೇಜು ಸಮೀಪ ಅಪಘಾತ ಸಂಭವಿಸಿದೆ. ಬೈಕ್ನಲ್ಲಿ ಸಂಚರಿಸುವ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಗಂಗರಾಜು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನ ತಕ್ಷಣ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ 45 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಗಂಗರಾಜು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾರೆ. ನನ್ನ ಹೆಸರು ಗಂಗಾ ಅಂತೇಳಿ, ನಮ್ಮ ಮನೆಯ ಹೆಸರು ಗಂಗರಾಜು. ನಾವು ಟೆಂಪಲ್ಗೆ ಹೋಗಿ ನೈಟು 12:18 ಆಗಿತ್ತು ಟೈಮು. ಏಪ್ರಿಲ್ 18ನೇ ತಾರೀಕು ಹೋಗ್ತಾಯಿದ್ರಿ. ಮತ್ತು ನಾನು ಮುಂದೆ ಆಟೋದಲ್ಲಿ ಹೋಗ್ತಾಯಿದ್ದೆ, ಅವ್ರ ಹಿಂದೆ ಗಾಡಿಯಲ್ಲಿ ಬರ್ತಾಯಿದ್ರು ಮಗಳು ತಂದೆ. ಅವ್ರಿಗೆ ಮತ್ತೆ ಟಾಟಾ ಎ ಸಿ ಪಾಸಾಗಿತ್ತು, ಆಟೋ ಡ್ರೈವರು ನೋಡಿದ್ದಾರೆ. ಟಾಟಾ ಎ ಸಿನೇ ಪಾಸಾಗಿರೋದು ಅಂತ ಹೇಳ್ತಾ ಇದ್ದಾರೆ ಆಟೋ ಡ್ರೈವರು. ಅವತ್ತು ನೈಟೇ ಪೊಲೀಸವರೆಲ್ಲ ನನಗಿನ್ನ ಮುಂಚೆನೇ ಅಲ್ಲಿದ್ದರು. ನಾನು ಊರ ಹತ್ರಕ್ಕೆ ಪಾಸಾಗೋಗಿದ್ದೆ. ಮತ್ತು ನನಗೆ ಯಾರೋ ಕಾರವ್ರು ನಿಲ್ಲಿಸ್ಬಿಟ್ಟು ಫೋನ್ ಮಾಡಿದೆ. ನಾನೇನು ಇನ್ನೂ ಹಿಂದೆ ಇದ್ದಾರೆ ಬಂದಿಲ್ಲ ಅಂತೇಳ್ಬಿಟ್ಟು ಫೋನ್ ಹಾಕಿದ್ರೆ ಕಾರವರು ಬೆಳಕಾಕ್ಬಿಟ್ಟು ನಿಲ್ಲಿಸ್ಕೊಂಡಿದ್ರು ಅಲ್ಲಿ. ಅಷ್ಟೊತ್ತು ನಾನು ಹೋಗೋಷ್ಟೊತ್ತಿಗೆಲ್ಲ ಪೊಲೀಸರು ಬಂದಿದ್ದರು. ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟೆ. ಆಕ್ಸಿಡೆಂಟ್ ಆಗಿತ್ತು ನಾನು ಹೋಗೋಷ್ಟೊತ್ತಿಗೆ. ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೆ ಅವರು ಗಾಡಿ ಸೈಡ್ಗೆ ಗುದ್ಬಿಟ್ಟು ಎಳೆದ್ಬಿಟ್ಟು ಸೈಡಿಗೆ ಮಲಸ್ಬಿಟ್ಟು ಹೋಗಿದ್ದಾರೆ. ರೋಡಲ್ಲೇ ಇದ್ದಾರೆ ಅವರು, ರೋಡಲ್ಲೇ ಗುದ್ಬಿಟ್ಟಿದ್ದಾರೆ. ಗುದ್ಬಿಟ್ಟು ಸೈಡಿಗೆ ಮಲಸ್ಬಿಟ್ಟು ಹೋಗಿದ್ದಾರೆ. ಮುದ್ದೇನಹಳ್ಳಿ ಕಾಲೇಜ್ ಇದೆಯಲ್ಲ ಅದ್ರ ಎದುರುಗಡೆ ಡೆತ್ ಆಗೈತೆ. ಬಾಪಿಸ್ಟ್ ಆಸ್ಪತ್ರೆಯಲ್ಲಿದ್ದರೆ ಹೆಬ್ಬಳದಲ್ಲಿ ಐಸಿಯುನಲ್ಲಿ. ಇನ್ನು ಘಟನೆಯು ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದ್ದು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರೂ ಸಹ ಸುಮಾರು 45 ದಿನ ಕಳೆದರೂ ಅಪಘಾತ ಎಸಗಿದ ವಾಹನವನ್ನ ಪತ್ತೆ ಹಚ್ಚಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ವಿಫಲರಾಗಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಕುಟುಂಬದ ಏಕೈಕ ಆಧಾರವಾಗಿದ್ದ ಗಂಗರಾಜು ಸಾವಿನಿಂದ ಪತ್ನಿ ಹಾಗೂ 3 ಮಕ್ಕಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಪಘಾತ ಎಸಗಿದವರನ್ನ ಕೂಡಲೇ ಬಂಧಿಸಿ ನ್ಯಾಯ ಒದಗಿಸಬೇಕು ಎಂದು ಸಂಬಂಧಿಕರು ಆಗ್ರಹಿಸಿದ್ದಾರೆ. ಇವಾಗೇನು ಡೆತ್ ಆಗಿದ್ದಾರೆ ಗಂಗರಾಜು, ಅದೇನು ಕವರ್ ಆಗಲ್ಲ. ಅವ್ರ ಅಣ್ಣ ನಾನು ದೊಡ್ಡಪ್ಪನ ಮಗ ಸರ್. ಆಕ್ಸಿಡೆಂಟ್ ಆಗಿ
ಸುಮಾರು 45 ದಿವಸದಿಂದ ICUನಲ್ಲೇ ಇದ್ದಾನೆ ಬ್ಯಾಪ್ಟಿಸ್ಟಲ್ಲಿ. ಇವತ್ತು ಡೆತ್ ಆಗಿದ್ದಾರೆ. ನಮಗೆ ಆಕ್ಸಿಡೆಂಟ್ ಆಗಿ 41 ದಿನ ಆದರೂ ಪೊಲೀಸ್ನವ್ರು ಯಾವುದೇ ರೀತಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಗಾಡಿ ಕೂಡ ಕಂಡುಹಿಡಿದಿಲ್ಲ ಅವರೊಂದು. ಬರೀ ಒಂದು ದಿವಸ ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿದ್ರು, ಮಹಾಜರ್ ಮಾಡೋಕ್ಕೆ ಬಂದಿದ್ದರು. ಒಂದು CC ಕ್ಯಾಮ್ರಾನೂ ತೆಗ್ಸಿಲ್ಲ. ನಾವು ತೆಗ್ಸಿರೋ CC ಕ್ಯಾಮ್ರಾನೇ ಅವರು ಕಳಿಸಿರೋದು. ಅವರು ಅದನ್ನು ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಅವರೇ ಏನೋ ಒಂದು ಇದು ಮಾಡಿಲ್ಲ. ಹಂಗಾಗಿ ನಮಗೆ ಇವತ್ತು ಡೆತ್ ಆಗಿದ್ದಾರೆ. ಇವತ್ತು ಡೆತ್ ಆಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಂದ ಇಲ್ಲಿಗೆ ಬಂದು ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ತಾ ಇದ್ದೀವಿ. ನಮಗೇನಾದರೂ ಒಂದು ನ್ಯಾಯ ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಿದ್ದೀವಿ. ಹೌದು ಸರ್, 45 ದಿನ ಆದ್ರೂ ನಮಗೆ ಯಾವುದೇ ರೀತಿ ಒಂದು ಇನ್ವೆಸ್ಟಿಗೇಷನ್ ಮಾಡಿಲ್ಲ. ಒಂದು ಗಾಡಿನೂ ಕಂಡು ಹಿಡಿದಿಲ್ಲ. ಹಾಸ್ಪಿಟ್ಲ್ ಹತ್ರ ಬಂದು ಯಾವುದೇ ರೀತಿ ಇವ್ರ ಹತ್ರ ಸ್ಟೇಟ್ಮೆಂಟು ಹೇಳಿಕೆ ಏನೂ ತೊಗೊಂಡಿಲ್ಲ. FIR ಆಗಿದೆ, ಹೇಳಿಕೆ ತೊಗೊಂಡಿಲ್ಲ. ಬಂದು ಹಾಸ್ಪಿಟಲ್ ಹೇಳಿಕೆ ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ. ಪ್ಲಸ್ ಒಂದು ಗಾಡಿ ಕಂಡುಹಿಡಿಯೋಕ್ಕೆ ಅವರು ಯಾವುದೇ ರೀತಿ ಇದು ಮಾಡಿಲ್ಲ ಸರ್. ಯಾವುದೋ ಗಾಡಿ ಬಂದು ಇವರಿಬ್ಬರು 2 ವೀಲರಲ್ಲಿ ಹೋಗ್ತಾರೋ ಗುದ್ಕೊಂಡು ಹೋಗಿದ್ದಾರೆ. ನ್ಯಾಯ ಬೇಕು ಸರ್, ನ್ಯಾಯ ಬೇಕು. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದು ಅವನೊಬ್ಬನೇ, ಬೇರೆ ಯಾರೂ ಇಲ್ಲ. 2 ವರ್ಷದ ಮಗು ಇದೆ, 10 ವರ್ಷದ ಮಗು ಇದೆ, 8 ವರ್ಷದ ಮಗು ಇದೆ. ಒಟ್ಟಾರೆ ಅಪರಿಚಿತ ವಾಹನ ಡಿಕ್ಕಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಗಂಗರಾಜು ಸುಮಾರು 45 ದಿನಗಳ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು. ಅಪಘಾತ ಎಸಗಿದ ವಾಹನವನ್ನ ಪತ್ತೆ ಹಚ್ಚಲು ವಿಫಲವಾದ ಪೊಲೀಸರ ವಿರುದ್ಧ ಕುಟುಂಬಸ್ಥರ ಆಕ್ರೋಶ ವ್ಯಕ್ತವಾಗಿದೆ. ತೋಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಅಧಿಕಾರಿಗಳಿಗೆ ಮಾನವೀಯತೆ ಎಂಬುದೇ ಇಲ್ಲವಾಗಿದೆ. ಜನರ ತೆರಿಗೆ ಹಣದಲ್ಲಿ ವೇತನ ಪಡೆಯುವ ಅಧಿಕಾರಿಗಳು ಅದೇ ಜನರ ಪರ ಕೆಲಸ ಮಾಡಬೇಕು ಎಂಬ ಕನಿಷ್ಠ ಜ್ಞಾನ ಇಲ್ಲದಿದ್ರೆ ಏನಾಗಲಿದೆ ಎಂಬುದಕ್ಕೆ ಈ ಘಟನೆ ನಿದರ್ಶನ. ಜನರ ಯಾವುದೇ ಕೆಲಸಗಳಿಗೆ ಸ್ಪಂದಿಸದ ನಿರ್ಲಕ್ಷ್ಯ ಅಧಿಕಾರಿಗಳ ವಿರುದ್ಧ 90 ವರ್ಷದ ವೃದ್ಧೆ ಬೀದಿಯಲ್ಲಿ ಪ್ರತಿಭಟನೆ ನಡೆಸುವ ಸ್ಥಿತಿ ಎದುರಾಗಿದೆ ಎಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಎಂಬುದಕ್ಕೆ ನಿದರ್ಶನವಾಗಿದೆ. ಏನು ಆ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ. ಹೌದು, ಜನರ ತೆರಿಗೆ ಹಣದಲ್ಲಿ ವೇತನ ಪಡೆಯುವ ಅಧಿಕಾರಿಗಳು ತಮ್ಮ ಕರ್ತವ್ಯ ತಾವು ಮಾಡದೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ 90 ವರ್ಷದ ವೃದ್ಧೆಯೊಬ್ಬರು ನಿತ್ಯ ನರಕ ಅನುಭವಿಸುವಂತಾಗಿದೆ. ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ 90 ವರ್ಷ ವಯಸ್ಸಿನ ವೃದ್ಧೆಗೆ ಸಂಕಷ್ಟ ಎದುರಾಗಿದೆ. ಗೌರಿಬಿದನೂರು ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಸರಿಯಾಗಿ ಚರಂಡಿ ನಿರ್ವಹಣೆ ಮಾಡದ ಕಾರಣ ಸಂಕಷ್ಟ ಎದುರಾಗಿದೆ. ಮಲ್ಲಸಂದ್ರ ಗ್ರಾಮದ ನಿವಾಸಿ ಗೌರಮ್ಮ ಎಂಬಾಕೆ ತಮ್ಮ ಮನೆಯಲ್ಲಿ ಒಂಟಿಯಾಗಿ ವಾಸವಿದ್ದು ರಾತ್ರಿ ಸುರಿದ ಮಳೆಯಿಂದಾಗಿ ಚರಂಡಿಯ ನೀರೆಲ್ಲ ಮನೆಯೊಳಗೆ ನುಗ್ಗಿದೆ. ಮನೆಯೊಳಗೆ 1 ಅಡಿಗೂ ಹೆಚ್ಚು ನೀರು ತುಂಬಿದ್ದು ರಾತ್ರಿ ಪೂರ್ತಿ ವೃದ್ಧ ಮಹಿಳೆ ನೀರಲ್ಲೇ ನರಕಯಾತನೆ ಅನುಭವಿಸಿದ್ದಾಳೆ. ಕಳೆದ ಸುಮಾರು ವರ್ಷಗಳಿಂದ ಮಳೆ ಬಂದರೆ ಇದೇ ಪರಿಸ್ಥಿತಿ ಎನ್ನಲಾಗಿದೆ. ಅಲ್ಲದೆ ಚರಂಡಿ ಸರಿ ಮಾಡಿಸಲು ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಗಮನಕ್ಕೆ ತಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಈ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತು ವೃದ್ಧ ಮಹಿಳೆ ಹಾಗೂ ಅವರ ಮಗ ಗ್ರಾಮದ ನಡು ರಸ್ತೆಯಲ್ಲಿ ಕುಂತು ಊಟ ಮಾಡಿ ಮೌನ ಪ್ರತಿಭಟನೆ ಮಾಡಿ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಆಡಳಿತ, ಜಿಲ್ಲಾಡಳಿತ ಮತ್ತು ತಾಲೂಕ್ ಪಂಚಾಯಿತಿ ಆಡಳಿತ, ಪಂಚಾಯಿತಿ ಇಲಾಖೆ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ರು. ಭಾರಿ ಮಳೆ ಬಂದಾಗ 2ನೇ ಸಲ ಇದು ಭಾರಿ ಮಳೆ ಬಂದು ಒಳಗಡೆ ನೀರೆಲ್ಲ ನುಗ್ಗಿ ನೋಡಿ, ವಿಡಿಯೋ ನೋಡಿಬಿಟ್ಟು ನೀವು ತೀರ್ಮಾನ ಮೇಲಾಧಿಕಾರಿಗಳ ತಿಳಿಸಲು ಮನವಿ ಹಲವಾರು ಬಾರಿ ತಿಳಿಸಿದ್ದೀವಿ. ಯಾವುದೇ ಕ್ರಮ ತಗೊಂಡಿಲ್ಲ. ಭಾಳಷ್ಟು ತೊಂದರೆ ಆಗಿದೆ. 1993 ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, 95 ವರ್ಷ. ದಯವಿಟ್ಟು ಮುಂದಿನ ಕ್ರಮಕ್ಕೆ ಸರ್ಕಾರ ಏನು ಕ್ರಮ ತಗೊಳುತ್ತೋ ಅದ್ರ ಮೇಲೆ ಅದಾಗಲಿ. ಈಗ ವಾಸಕ್ಕೆ ಮನೆ ಇಲ್ಲ, ರೇಷನ್ ಎಲ್ಲ ನೆಂದೋಗ್ಬಿಟ್ಟಿದೆ, ಮಲಗೋ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ದಯವಿಟ್ಟು ನೀವು ಬಂದು ನೋಡಿ, ಸ್ಥಳ ಪರಿಶೀಲನೆ ಮಾಡಬೇಕಾಗಿ ಮೇಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.
ರಾಜ್ಯದಲ್ಲಿ ಎದುರಾಗಿರುವ ಅಡುಗೆ ಅನಿಲ ಸಮಸ್ಯೆಯನ್ನ ಪರಿಹರಿಸಲು ಅಧಿಕಾರಿಗಳ ಸಭೆ ನಡೆಸಲಾಗಿದ್ದು 2-3 ದಿನಗಳಲ್ಲಿ ಎಲ್ಲವನ್ನ ಸರಿಪಡಿಸಲಾಗುವುದು. ನಾಗರಿಕರು ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಅಭಯ ನೀಡಿದರು. ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅಡುಗೆ ಅನಿಲ ಸಮಸ್ಯೆಯನ್ನು ಶೀಘ್ರದಲ್ಲಿಯೇ ಪರಿಹರಿಸುವುದಾಗಿ ಭರವಸೆ ನೀಡಿದರು. ನನ್ನನ್ನು ಪಕ್ಷದ ಅಧ್ಯಕ್ಷನಾಗಿ ಮಾಡುವುದಾಗಲಿ ಉಪಮುಖ್ಯಮಂತ್ರಿಯಾಗಿ ಮಾಡುವುದಾಗಲಿ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದು ಪಕ್ಷ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಬದ್ಧತೆಯಿಂದ ಮಾಡುವುದಷ್ಟೇ ನನಗೆ ಗೊತ್ತಿರುವ ಕೆಲಸ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ. ಏನಾದರೂ ಗೊಂದಲವಿದ್ದರೆ ಅದನ್ನು ಹೈಕಮಾಂಡ್ ಪರಿಹರಿಸಲಿದೆ. 2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪ್ರತಿಷ್ಠಾಪನೆ ಮಾಡುವುದು ನಮ್ಮ ಮೊದಲ ಕರ್ತವ್ಯ. ಈ ನಿಟ್ಟಿನಲ್ಲಿ ಹಾಲಿ ಮುಖ್ಯಮಂತ್ರಿಗಳು ಮತ್ತು ಭಾವಿ ಮುಖ್ಯಮಂತ್ರಿಗಳು ಕಾರ್ಯೋನ್ಮುಖರಾಗಲಿದ್ದಾರೆ ಎಂದರು. ಬೇಗ ಈ ಸರ್ವರ್ ಸರ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಒಂದು 2-3 ದಿನದಲ್ಲೆಲ್ಲ ಸೆಟ್ಲ್ ಆಗ್ತದೆ, ಕರೆಕ್ಟಾಗಿ ರಿಸೀವ್ ಮಾಡ್ಕೊಳ್ಳೋಕೆ ಅವಕಾಶ ಆಗ್ತದೆ. ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಬಗ್ಗೆ ನಾನು ಹೆಚ್ಚಿಗೆ ಹೇಳುವುದಿಲ್ಲ. ಪ್ರಕ್ರಿಯೆ ಶುರುವಾಗಿದೆ. ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ. ನಾವೆಲ್ಲ ಏನು ತೀರ್ಮಾನ ಮಾಡಿದ್ದೇವೆ ಎಂಬುದು ಸದ್ಯ ಹೇಳುವುದಿಲ್ಲ. ಸಂಜೆಯ ವೇಳೆಗೆ ಎಲ್ಲವೂ ನಿಮಗೆ ತಿಳಿಯಲಿದೆ ಎಂದರು. ಮುಖ್ಯಮಂತ್ರಿಗಳು ಭಾವುಕರಾಗಿ ಮಾತನಾಡಿದಾರಲ್ಲ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. 2028ಕ್ಕೆ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಾದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದ್ದಾರೆ ಎಂದರು. ಹೈಕಮಾಂಡ್ ತೀರ್ಮಾನ ಮಾಡಿದೆ. ಆ ತೀರ್ಮಾನಕ್ಕೆಲ್ಲ ಬದ್ಧವಾಗಿರೋಣ, ಪಾರ್ಟಿ ಕಟ್ಟೋಣ. ನಮ್ಮ ಗುರಿ 2028ಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳಾಗೋರು ಮತ್ತು ನಮ್ಮ ಹಾಲಿ ಇರೋ ಮುಖ್ಯಮಂತ್ರಿಗಳು ಒಟ್ಟಾಗಿ ಕೆಲಸ ಮಾಡ್ತಾರೆ. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಪ್ರಕ್ರಿಯೆ ಶುರು ಆಗ್ತದೆ. ಈಗ ಗವರ್ನರ್ ಬೇರೆ ಇಲ್ಲ. ಅದರ ಬಗ್ಗೆ ನಾವು ಏನೆಲ್ಲ ತೀರ್ಮಾನ ಮಾಡಿದ್ವಿ ಈಗ ಸದ್ಯಕ್ಕೆ ಕೇಳಲ್ಲ, ಸಾಯಂಕಾಲಕ್ಕೆಲ್ಲ ಗೊತ್ತಾಗ್ತದೆ. ನಡ್ರಿ. ಮಾದಾರ ಮಹಾಸಭಾ ಮತ್ತು ಮಾದಿಗ ಸಂಘಟನೆಗಳು ನಿಮಗೆ ಉಪಮುಖ್ಯಮಂತ್ರಿ ಮಾಡಬೇಕೆಂಬ ಒತ್ತಾಯ ಮಾಡಿದ್ದಾರಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿ ಹೈಕಮಾಂಡ್ ನೋಡಿಕೊಳ್ಳಲಿದೆ ಎಂದು ಹೇಳುವ ಮೂಲಕ ಜಾರಿಕೊಂಡರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅನಕನಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum,
ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನ ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್. ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಗುರುವಾರ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಗುರುವಾರ ಮುಸ್ಲಿಮರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮುಸ್ಲಿಂ ಸಮುದಾಯದಲ್ಲಿ ರಂಜಾನ್ ಮತ್ತು ಬಕ್ರೀದ್ ಪ್ರಮುಖ ಹಬ್ಬಗಳಾಗಿವೆ. ನಗರದ ದೊಡ್ಡಪೇಟೆಯ ಜಾಮಿಯಾ ಮಸೀದಿಯಿಂದ ಬಾಗೇಪಲ್ಲಿ ವೃತ್ತದ ಮತ್ತು ಕೋಲಾರ ರಸ್ತೆ ಬಳಿ ಇರುವ ಈದ್ಗಾ ಮೈದಾನಕ್ಕೆ ಮೆರವಣಿಗೆ ಮೂಲಕ ಬಂದು ವಿಶೇಷ ಈದ್ ನಮಾಜ್ ಸಲ್ಲಿಸಿದ್ರು. ಜಾಮಿಯಾ ಮಸೀದಿಯ ಧರ್ಮಗುರು ಹಜರತ್ ಮೌಲಾನಾ
ಮೊಹಮ್ಮದ್ ಸಾದಿಕ್ ರಜಾ ಮಾತನಾಡಿ, ಬಕ್ರೀದನ್ನು ಈದ್ ಅಲ್ ಅದಾ ಎಂದು ಕರೆಯುತ್ತಾರೆ. ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದೆ. ಮುಸ್ಲಿಮರು ವಿಶ್ವದೆಲ್ಲೆಡೆ ಬಕ್ರೀದ್ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಾರೆ. ಪ್ರವಾದಿ ಇಸ್ಮಾಯಿಲ್ ಅಲ್ಲಾ ಇಚ್ಛೆಯಂತೆ ತಮ್ಮ ಮಗನನ್ನೇ ಬಲಿದಾನ ನೀಡಲು ಸಿದ್ಧವಾಗಿದ್ರು. ಇಸ್ಮಾಯಿಲ್ ಅವರ ಭಕ್ತಿಯನ್ನು ಮೆಚ್ಚಿ ಕುರಿಯನ್ನು ಬಲಿ ಪಡೆಯಲಾಗಿತ್ತು. ಈ ಪದ್ಧತಿಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ ಎಂದರು. ಜಾನುವಾರುಗಳ ವಧೆ, ಕುರಿ ಮೇಕೆಯನ್ನು ಬಲಿ ಕೊಡಲಾಯಿತು. ಬಲಿ ಕೊಡಲಾದ ಪ್ರಾಣಿಯ ಮಾಂಸವನ್ನು 3 ಭಾಗಗಳನ್ನಾಗಿ ಮಾಡುತ್ತಾರೆ. ಒಂದು ಭಾಗವನ್ನು ಬಡವರಿಗೆ ವಿತರಿಸಬೇಕು, 2ನೇ ಭಾಗವನ್ನು ಸಂಬಂಧಿಕರಿಗೆ ವಿತರಿಸಲಾಗುತ್ತದೆ, 3ನೇ ಭಾಗವನ್ನು ಮನೆಯವರು ಬಳಸಬೇಕೆನ್ನುವ ಸಂಪ್ರದಾಯವಿದೆ ಎಂದರು. ಸಾಮೂಹಿಕ ಪ್ರಾರ್ಥನೆ ನಂತರ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಗರದ ದೊಡ್ಡಪೇಟೆಯ ಜಾಮಿಯಾ ಮಸೀದಿ, ಕೋಲಾರ ರಸ್ತೆಯಲ್ಲಿರುವ ಮಸೀದಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸಾಮೂಹಿಕ ನಮಾಜ್ ನಡೆಯಿತು. ಉತ್ತಮ ಮಳೆ ಬೆಳೆಯಾಗಲಿ, ಸಮಾಜದಲ್ಲಿ ಶಾಂತಿ, ಅಹಿಂಸೆ, ನೆಮ್ಮದಿ, ಸುಖ ದುಃಖಗಳು ಪರಿಹಾರವಾಗಲಿ, ಹಿಂದೂ ಮುಸ್ಲಿಮರು ಪರಸ್ಪರ ಒಟ್ಟಾಗಿ ಬಾಳಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತೆಂದು ಜಾಮಿಯಾ ಮಸೀದಿಯ ಕಮಿಟಿಯವರು ತಿಳಿಸಿದರು. ಬಕ್ರೀದ್ ಹಬ್ಬ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಈ ಹಬ್ಬದ ವಿಶೇಷ ಏನಂದರೆ ಅಲ್ಲಾಹ್ಗೆ ಪ್ರಾಣ ಬಲಿದಾನ ಕೊಡೋದು. ಅದು ಕುರಿ ಮೇಕೆ ಕೊಡುವ ಸಂಪ್ರದಾಯದಿಂದ ಈ ಪ್ರಾಣ ಬಲಿದಾನದ ಹಬ್ಬವನ್ನು ವಿಜೃಂಭಣೆಯಿಂದ ಚಿಂತಾಮಣಿ ತಾಲೂಕು ಇಡೀ ದೇಶಾದ್ಯಂತ ವಿಜೃಂಭಣೆಯಿಂದ ನಡೆಸಲಾಗಿದೆ. ಸಾಮೂಹಿಕ ಪ್ರಾರ್ಥನೆಯ ನಂತರ ಮನೆಗಳಿಗೆ ತೆರಳಿ ಸ್ನೇಹಿತರು, ಸಂಬಂಧಿಕರೊಂದಿಗೆ ಭರ್ಜರಿ ಮಾಂಸದ ಊಟವನ್ನು ಸವಿದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಬಕ್ರೀದ್ ಧರ್ಮಗಳ ನಡುವೆ ಸೌಹಾರ್ದ ಮತ್ತು ಗೌರವ ಬೆಳೆಸುವ ಹಬ್ಬವಾಗಿದೆ. ಪರಸ್ಪರ ಮನೆಗಳಿಗೆ ಭೇಟಿ ನೀಡಿ ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದು ಸಮಾಜದ ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತದೆ ಎಂದು ಪಟ್ಟಣದ ಕಮ್ಮರ್ ಮಸೀದಿ ಧರ್ಮಗುರು ರಿಜ್ವಾನ್ ಹೇಳಿದರು. ಬಾಗೇಪಲ್ಲಿ ಹೊರವಲಯದ ಕೊಡಿಕೊಂಡ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸಲ್ಮಾನರು ಸೇರಿ ಸಾಮೂಹಿಕ ಪ್ರಾರ್ಥನೆ ನಡೆಸುವ ಮೂಲಕ ಬಲಿದಾನದ ಸಂಕೇತವಾಗಿ ಆಚರಿಸುವ ಬಕ್ರೀದ್ ಹಬ್ಬವನ್ನು ಆಚರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದರು. ಪಟ್ಟಣದ ಧರ್ಮಗುರು ರಿಜ್ವಾನ್ ವಿಶೇಷ ಈದ್ ನಮಾಜ್ ನೆರವೇರಿಸಿ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿ ನಂತರ ಮಾತನಾಡಿ, ತ್ಯಾಗ, ದೈವಭಕ್ತಿ, ಸಹೋದರತ್ವ, ಸಮಾನತೆ ಮತ್ತು ಮಾನವೀಯತೆಯ ಸಂದೇಶ ಸಾರುವ ಈ ಹಬ್ಬ ಕೇವಲ ಧಾರ್ಮಿಕ ಆಚರಣೆಯಲ್ಲ, ವಿಶ್ವ ಮಾನವೀಯತೆಗೆ ದಾರಿದೀಪವಾಗಿರುವ ಆತ್ಮೀಯ ಚಳವಳಿಯಾಗಿದೆ. ಬಕ್ರೀದ್ ಹಬ್ಬದ ಮೂಲದಲ್ಲಿ ಪ್ರವಾದಿ ಇಬ್ರಾಹಿಂ ಮತ್ತು ಪ್ರವಾದಿ ಇಸ್ಮಾಯಿಲ್ ತ್ಯಾಗದ ಸಂದೇಶ ಅಡಕವಾಗಿದೆ. ಕುರ್ಬಾನಿ ಎಂದರೆ ಕೇವಲ ಪ್ರಾಣಿ ಬಲಿಯಲ್ಲ, ಅದು ಅಹಂಕಾರ, ಸ್ವಾರ್ಥ, ದುರಾಸೆ ಮತ್ತು ಕೆಟ್ಟ ಗುಣಗಳನ್ನು ತ್ಯಜಿಸುವ ಆತ್ಮೀಯ ಪಾಠವಾಗಿದೆ ಎಂದು ಹೇಳಿದರು. ಕುಟುಂಬಸ್ಥರು, ಬಂಧುಗಳು ಒಂದಾಗಿ ಸೇರಿ ಹಬ್ಬ ಆಚರಿಸುತ್ತಾರೆ. ತರಹೇವಾರಿ ಮಾಂಸದ ಅಡುಗೆ, ನಾನ್, ಕುರ್ಮಾ, ಕೀಮಾ ಪದಾರ್ಥಗಳು, ಶ್ರೀ ಕುರ್ಮಾ ಮತ್ತು ಪಾಯಸದ ಸವಿರುಚಿಗಳು ಹಬ್ಬದ ವಿಶೇಷ ತಿನಿಸುಗಳಾಗಿವೆ. ಹಾಲು, ಖರ್ಜೂರ, ಗೋಡಂಬಿ, ಬಾದಾಮಿ ಮತ್ತು ತುಪ್ಪದ ಸವಿಯಿಂದ ತಯಾರಾಗುವ ಶ್ರೀ ಕುರ್ಮಾ ಕುಟುಂಬದ ಸಿಹಿ ಬಾಂಧವ್ಯದ ಪ್ರತೀಕವಾಗಿದೆ ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಎಂಕಾಂ ವ್ಯಾಸಂಗ ಮಾಡಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ಚಿಂತಾಮಣಿ ನಗರ ಹಾಗೂ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿರುವ ಡಿ ಅಂಜಲಿ ಅವರನ್ನ ಅಭಿನಂದಿಸಲಾಯಿತು. ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಎಂಕಾಂ ವ್ಯಾಸಂಗ ಮಾಡಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ಚಿಂತಾಮಣಿ ನಗರ ಹಾಗೂ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿರುವ ಡಿ ಅಂಜಲಿ ಅವರನ್ನು ಅಭಿನಂದಿಸಲಾಯಿತು. ಚಿಂತಾಮಣಿ ನಗರದ ಮಾಳಪ್ಪಲ್ಲಿ ಬಡಾವಣೆಯ ವಿದ್ಯಾರ್ಥಿನಿಯ ನಿವಾಸಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ವಿದ್ಯಾರ್ಥಿನಿಗೆ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಸಿಹಿ ತಿನಿಸುವ ಮೂಲಕ ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಂಜಲಿ ಅವರ ಈ ಸಾಧನೆ ಅತ್ಯಂತ ಶ್ಲಾಘನೀಯವಾದದ್ದು. ಗ್ರಾಮೀಣ ಭಾಗದ ಮತ್ತು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರು ಇಂತಹ ಉನ್ನತ ಸಾಧನೆ ಮಾಡಿರುವುದು ಇಡೀ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ.
ಅವರ ಈ ಸಾಧನೆ ಮುಂದಿನ ದಿನಗಳಲ್ಲಿ ಇನ್ನುಳಿದ ವಿದ್ಯಾರ್ಥಿಗಳಿಗೂ ದೊಡ್ಡ ಪ್ರೇರಣೆಯಾಗಲಿ. ಮುಂದಿನ ದಿನಗಳಲ್ಲಿ ಅವರು IAS, KSS ನಂತಹ ಉನ್ನತ ನಾಗರಿಕ ಸೇವಾ ಪರೀಕ್ಷೆಗಳನ್ನು ಎದುರಿಸಿ ಮತ್ತಷ್ಟು ಯಶಸ್ಸು ಸಾಧಿಸಲಿ. ಅವರ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ಮತ್ತು ಬೆಂಬಲವನ್ನು ನೀಡಲು ಸದಾ ಸಿದ್ಧರಿದ್ದೇವೆ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯ ಸಾಧನೆಗೆ ಕಾರಣವಾದ ಅವರ ಪೋಷಕರು ಮತ್ತು ಕುಟುಂಬದ ಸದಸ್ಯರನ್ನು ಮುಖಂಡರು ಅಭಿನಂದಿಸಿದರು. ಚಿಂತಾಮಣಿ ನಗರದ ಡಿ ಅಂಜಲಿ ಅನ್ನುವಂಥ ಹೆಣ್ಣುಮಗಳು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಏನಿದೆ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲೇ 2ನೇ ರ್ಯಾಂಕ್ ಬಂದಿದೆ. ಹಾಗಾಗಿ ಮೊದಲನೇದಾಗಿ ಹೆಣ್ಣುಮಗುಗೆ ಇವತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಕುಟುಂಬದಲ್ಲಿ ಕೂಡ ಅವರ ತಂದೆ ತಾಯಿ, ಅವರ ಸಹೋದರರೆಲ್ಲರೂ ಕೂಡ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಕಾಳಜಿ ವಹಿಸಿ, ಜಾಗೃತಿ ವಹಿಸಿ ಇನ್ನು ಇವತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬಂದಿರತಕ್ಕಂಥದ್ರಿಂದ ಇದು ನಮ್ಮ ಚಿಂತಾಮಣಿಗೂ ಕೂಡ ಒಂದು ಗೌರವ ಬಂದಿದೆ. ನಮ್ಮ ಜಿಲ್ಲೆಗೆ, ತಾಲೂಕಿಗೆ, ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಇದು 2ನೇ ರ್ಯಾಂಕ್ ಬಂದಿರೋದರಿಂದ ಅದು ನಮ್ಮ ಚಿಂತಾಮಣಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರಾಗಿದೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಈ ಕ್ಷೇತ್ರದಲ್ಲಿ ನಾವು ಪ್ರತಿನಿಧಿಸಿ, ಈ ಕ್ಷೇತ್ರದಲ್ಲಿ ಜನರ ಒಂದು ವಿಶ್ವಾಸವನ್ನು ಗಳಿಸಿ ಇವತ್ತು ನಮಗೆಲ್ಲರಿಗೂ ಕೂಡ ಈ ಮಗು ತಂದಿರೋದ್ರಿಂದ, ಇವತ್ತು ರ್ಯಾಂಕ್ ಪಡ್ಕೊಂಡಿರೋದ್ರಿಂದ ನಮಗೆಲ್ಲರಿಗೂ ಕೂಡ ಭಾಳ ಸಂತಸ ತಂದಿದೆ. ಹಾಗಾಗಿ ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ. ಅಭಿವೃದ್ಧಿ ಕಾಮಗಾರಿ, ಗ್ಯಾರಂಟಿ ಯೋಜನೆ ಹಾಗೂ ಹಾಲಿನ ಪ್ರೋತ್ಸಾಹ ಧನ ಸೇರಿ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಕಳೆದ 3 ವರ್ಷಗಳಲ್ಲಿ ಒಟ್ಟು 3.8 ಸಾವಿರ ಕೋಟಿ ಅನುದಾನ ಸಿಕ್ಕಿದೆ. ಬರೀ ಅಭಿವೃದ್ಧಿ ಕಾಮಗಾರಿಗೆಂದೇ 2.58 ಸಾವಿರ ಕೋಟಿ ಲಭಿಸಿದೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದರು. ಕೋಲಾರ ಹೊರವಲಯದ ಅರಣ್ಯ ಇಲಾಖೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್, ಕ್ಷೇತ್ರದಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲವೆಂದು ಮಾಜಿ ಸಂಸದ ಎಂ ಮುನಿಸ್ವಾಮಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಈಚೆಗೆ ಟೀಕಿಸಿದ್ದಾರೆ. ಅವರು ಟೀಕಿಸಿದರಲ್ಲಿ ತಪ್ಪಿಲ್ಲ. ಹೀಗಾಗಿ ಕ್ಷೇತ್ರಕ್ಕೆ ಎಷ್ಟು ಅನುದಾನ ತಂದಿದ್ದೇವೆ ಹಾಗೂ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೆದಿವೆ ಎಂಬ ಬಗ್ಗೆ ನಾವು ಜನರಿಗೆ ದಾಖಲೆಗಳ ಸಮೇತ ನಿಜವಾದ ಮಾಹಿತಿ ಕೊಡುತ್ತಿದ್ದೇವೆ ಎಂದರು. ಜಿಲ್ಲಾಧ್ಯಕ್ಷರು ನಮ್ಮ ಚಲಪತಿ ಅವರು ಕೋಲಾರಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ, ಕೋಲಾರ ಸುಮ್ಮನೆ ಮಾತುಗಳು ಮಾತ್ರ, ಸರ್ಕಾರ ಏನೂ ಮಾಡ್ತಾ ಇಲ್ಲ, ಇವರು ಏನು ಮಾಡ್ತಾ ಇಲ್ಲ, ಎಲ್ಲಿ ಯಾರು ಏನೂ ಇಲ್ಲ ಅಂತ ಹೇಳ್ತಾ ಇದ್ರು. ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ. ನಾನು 3 ವರ್ಷ ಐತಿ MLA ಆಗಿ. 3 ವರ್ಷದಿಂದ ಫಸ್ಟ್ ಟೈಮ್ ಮೊನ್ನೆ 5ನೇ ತಾರೀಕು ಫ್ಲೈಟ್ ಹತ್ತಿ 15ನೇ ತಾರೀಕು ವಾಪಸ್ ಬಂದಿದ್ದೀನಿ. 10 ದಿವಸಗಳ ಕಾಲ ಫಸ್ಟ್ ಟೈಮ್ 3 ವರ್ಷಗಳ ಕಾಲ ಫ್ಲೈಟ್ ಅಂದರೆ ಲೋಕಲಲ್ಲಿ ಯಾವಾಗ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದೆ, ಹೈದರಾಬಾದು, ಬೆಂಗಳೂರು, ಕೇರಳ, ಚೆನ್ನೈ ಅಲ್ಲಿ ಇಲ್ಲಿ ಹೋಗಿರ್ತೀವಿ. ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದಿದ್ದೆ. ಅವತ್ತು ಒಂದು ದಿವಸ ಆಗ್ಬಿಟ್ರೆ ನಾವು ಈ ಕಡೆ ಅಮೇರಿಕಾಗೆ ಹೋಗಿ ಬಂದೆ ನಾನು. ಅಂದರೆ 3 ವರ್ಷಗಳ ಕಾಲ ಜನಗಳ ಮಧ್ಯೆನೇ ಇದ್ದೀವಿ, ಎಲ್ಲೂ ಹೋಗಿಲ್ಲ, ಜನಗಳ ಮಧ್ಯೆನೇ ಇದ್ದೀವಿ. ಅವ್ರು ಹೇಳಿರೋ ಮಾತುಗಳಿಗೆ ಇನ್ನೊಂದು, ನಾನು ಇವಾಗ ನಮ್ಮ XMP ಮುನ್ಸಾಮಣ್ಣ ಅವ್ರು ಕೇಳಿರೋದು, ಹಾಗೆ BJP ಅಧ್ಯಕ್ಷರು ಇನ್ನು ಕೆಲವರು ಕೇಳಿರೋದು ನನ್ನ ಆರೋಪಗಳು ಅಂತ ನಾನು ಸ್ವಾಗತ ಮಾಡಿಲ್ಲ. ಅದನ್ನು ಅದು ಏನು ಹೇಳಿದ್ದೀನಿ ಅಂತ ಅವ್ರು ಕೇಳುವಂಥ ಜವಾಬ್ದಾರಿ, ಅವ್ರ ಜವಾಬ್ದಾರಿಯನ್ನು ಅವ್ರು ನಿಭಾಯಿಸಿದ್ದಾರೆ ಅಂತ ನಾನು ತೊಗೊಂಡಿದ್ದೀನಿ ಅದನ್ನು. ಯಾಕಂದರೆ ಅವ್ರು ಕೇಳಿರೋದಕ್ಕೆ ಇವತ್ತು ನಾನು ಇದನ್ನೆಲ್ಲ ಇಟ್ಕೊಂಡು ಬರೋಕ್ಕೆ ಕಳಿಸಿದ್ವಿ. ಅವ್ರು ಕೇಳಿದೆ ನಾನು ಇದನ್ನು ಇಟ್ಕೊಂಡು ಬರ್ತಾ ಇರಲಿಲ್ಲ ಇಲ್ಲಿಗೆ. ಅವ್ರು ಕೇಳಿದ್ದಕ್ಕೆ ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ, ಪ್ಲಸ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅವ್ರ ಮುಖಾಂತರ ಅವ್ರು ಕೇಳಿದ್ದಕ್ಕೆ ಇಡೀ ನಮ್ಮ ಕೋಲಾರ ತಾಲೂಕಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಜನಕ್ಕೆ ನನ್ನ ಮಾಹಿತಿಯನ್ನು ನಾನು ಕೊಡೋದಕ್ಕೆ ಇವತ್ತು ಬಂದಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಕೊಟ್ಟಿದ್ದೀನಿ ಏನು ಹೆಂಗೆ ಬುಕ್ಸು ನಾನು ಓದ್ತೀನಿ. ನೀವೆಲ್ಲ ನೋಡಿ, 23-24ನೇ ಸಾಲಿನ ವಿವಿಧ ಇಲಾಖೆಗಳಿಂದ ದಿನಾಂಕ 25-26ರವರೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ವಿವಿಧ ಇಲಾಖೆಗಳಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ನೀಡಿರುವ ಅನುದಾನದ ಕುರಿತು 2583.43 ಲಕ್ಷ 2583 ಕೋಟಿ .43 ಲಕ್ಷ ನಾವು ಕೊಟ್ಟಿರುವಂಥದ್ದು. ಅದು ಬಿಟ್ಟು ಗ್ಯಾರಂಟಿ ಯೋಜನೆಗಳು 23-24ನೇ ಸಾಲಿನಿಂದ
25/5/26 ಕೋಲಾರ ವಿಧಾನ ಕ್ಷೇತ್ರಕ್ಕೆ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ ಯೋಜನೆಗಳಿಗೆ ನೀಡಿರುವ ಅನುದಾನ ಒಟ್ಟು 1,162,31,44,000 ರೂಪಾಯಿಗಳಷ್ಟು ನಾವು ಇದನ್ನು ಕೊಟ್ಟಿದ್ದೀವಿ. ಬೇಕಾದರೆ ಗುಪ್ತಚರ ವರದಿಯನ್ನು ತೆಗೆದುಕೊಳ್ಳಲಿ. ನಾನು ಕಳೆದ 3 ವರ್ಷಗಳಲ್ಲಿ ಅಮೆರಿಕಕ್ಕೆ ಹೋಗಿದ್ದು ಬಿಟ್ಟರೆ ಬೇರೆ ಬಹುತೇಕ ಸಮಯದಲ್ಲಿ ಕ್ಷೇತ್ರದಲ್ಲೇ ಇದ್ದೇನೆ. ಈವರೆಗೆ ಕ್ಷೇತ್ರದ ಅಭಿವೃದ್ಧಿಗಾಗಿ 2.5 ಸಾವಿರ ಕೋಟಿ ಅನುದಾನ ತರಲಾಗಿದೆ. 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ 1.1 ಸಾವಿರ ಕೋಟಿ ಹಾಗೂ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನಕ್ಕೆ 88.63 ಕೋಟಿ ನೀಡಿದ್ದೇವೆ. ವೈದ್ಯಕೀಯ ಕಾಲೇಜು ಸಂಬಂಧ PPP ಮಾದರಿಗೆ ಟೀಕೆ ಹಾಗೂ ಆರೋಪ ಎದುರಾದ ಕಾರಣ ಕೈಬಿಡಲಾಯಿತು. ಸರ್ಕಾರಿ ವೈದ್ಯಕೀಯ ಕಾಲೇಜು ನಿರ್ಮಾಣ ಸಂಬಂಧ ರಾಜ್ಯ ಸರ್ಕಾರಕ್ಕೆ DPR ಸಲ್ಲಿಕೆ ಆಗಿದ್ದು ಕಾಮಗಾರಿಗೆ 500 ಕೋಟಿ ಅನುದಾನ ಸಿಗಲಿದೆ. ಅರಣ್ಯ ಇಲಾಖೆ ಜಾಗ ಪಡೆದು ಅವರಿಗೆ ಬದಲಿ ಜಾಗ ಕೊಟ್ಟಿದ್ದೇವೆ. ವೈದ್ಯಕೀಯ ಕಾಲೇಜು ಸಂಬಂಧ ಮುಂದೆ ಪ್ರವಾಸಿ ಮಂದಿರದ ಜಾಗವನ್ನು ಬಳಸಿಕೊಳ್ಳಬಹುದು. ಪ್ರವಾಸಿ ಮಂದಿರಕ್ಕೆ ಬೇರೆ ಕಡೆ 6 ಎಕರೆ ಜಾಗ ನಿಗದಿಪಡಿಸಿದ್ದೇವೆ ಎಂದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಭಾರತದ ಸರ್ವೋಚ್ಚ ನ್ಯಾಯಾಲಯದಿಂದ ಸಮಾಧಾನ ಸಮಾರೋಹ 2026 ವಿಶೇಷ ಲೋಕ ಅದಾಲತ್ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಳಿಸಿಕೊಳ್ಳಬಹುದಾಗಿದೆ ಎಂದು ಸಿವಿಲ್ ಪ್ರಧಾನ ನ್ಯಾಯಾಧೀಶರಾದ ಗಣೇಶ್ ಎನ್ ರವರು ಹೇಳಿದರು. ಗೌರಿಬಿದನೂರು ನ್ಯಾಯಾಲಯದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿವಿಲ್ ಪ್ರಧಾನ ನ್ಯಾಯಾಧೀಶರಾದ ಗಣೇಶ್ ಎನ್ ರವರು, ಲೋಕ ಅದಾಲತ್ ಮುಖ್ಯ ಉದ್ದೇಶ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಪರಸ್ಪರ ಒಪ್ಪಂದ ಮತ್ತು ಮಧ್ಯಸ್ಥಿಕೆ ಮೂಲಕ ಶೀಘ್ರವಾಗಿ ಉಚಿತವಾಗಿ ಬಗೆಹರಿಸುವುದಾಗಿದೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿರುವ ಕಕ್ಷಿದಾರರೂ ಸಹ ಈ ಅದಾಲತ್ನಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದರು. ಸರ್ವೋಚ್ಚ ನ್ಯಾಯಾಲಯದಲ್ಲಿನ ಗೌರಿಬಿದನೂರು ತಾಲೂಕಿನ ಕಕ್ಷಿದಾರರಿಗೆ ಇಲ್ಲಿಯೇ ಲೋಕ ಅದಾಲತ್ ಮೂಲಕ ಅವಕಾಶಗಳನ್ನು ಕಲ್ಪಿಸಿದ್ದು ರಾಜಿ ಸಂಧಾನದ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದೆ ಎಂದರು. ಸಮಾಧಾನ ಸಮಾರೋಹ 2026 ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಭಾರತದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 21, 22, 23ನೇ ಆಗಸ್ಟ್ 2026 ದಿನಾಂಕಗಳಂದು ವಿಶೇಷ ಲೋಕದಾಲತನ್ನು ನಡೆಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದೆ. ಇದು ಕೇವಲ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾವು ಪ್ರತಿ ವರ್ಷ ಬೃಹತ್ ಲೋಕದಾಲತನ್ನು ನಡೆಸ್ತಾ ಬರ್ತಾ ಇದ್ದೇವೆ ನ್ಯಾಯಾಲಯಗಳಲ್ಲಿ. ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ಪ್ರಕರಣಗಳಿಗೆ ಮಾತ್ರ ಸಂಬಂಧಿಸಿರ್ತಕ್ಕಂತಹ ವಿಶೇಷ ಲೋಕದ ಅಲ್ಲ. ಇದರ ಒಂದು ವಿಶೇಷತೆ ಏನಂತಂದ್ರೆ, ಈಗಾಗಲೇ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಪ್ರಕರಣಗಳ ಒಂದು ಲಿಸ್ಟ್ ಅನ್ನ ಕೊಟ್ಟಿರ್ತಾರೆ. ನಾವು ಆ ಲಿಸ್ಟ್ನ ಆ ಒಂದು ಪ್ರಕರಣಗಳ ಒಂದು ಫೈಲನ್ನು ನೋಡಿ ಆಯಾ ಪಕ್ಷಗಾರರಿಗೆ ನೋಟಿಸ್ ಅನ್ನು ಕೊಟ್ಟು ಇಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಮೀಡಿಯೇಷನ್ ಅನ್ನ ಮಾಡ್ತೇವೆ, ಮಧ್ಯಸ್ಥಿಕೆ ಮಾಡಿ ಇಲ್ಲಿ ಸೆಟಲ್ಮೆಂಟ್ ಮಾಡಿ ಅದನ್ನು ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಪೋರ್ಟ್ ಅನ್ನ ಮಾಡ್ತೇವೆ. ಇದರಿಂದ ಆಗುವಂತ ಉಪಯೋಗ ಏನಂತಂದ್ರೆ, ಪಕ್ಷಗಾರರು ಯಾರು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರ್ತಾರೋ, ಪ್ರಕರಣ ದಾಖಲಿಸಿರ್ತಾರೋ ಅಥವಾ ಅಪೀಲ್ ಸಲ್ಲಿಸಿರ್ತಾರೋ, ಅವರು ಮಧ್ಯಸ್ಥಿಕೆಗಾಗಿ ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿಂದ ಸುಮಾರು ಕಿಲೋಮೀಟರ್ಗಳ ಗಟ್ಟಲೆ ಅವರು ಪ್ರಯಾಣ ಮಾಡಬೇಕಾಗತ್ತೆ, ಅದಕ್ಕೆ ದುಡ್ಡು ಖರ್ಚಾಗುತ್ತೆ. ಅದರ ಬದಲಾಗಿ ನಮ್ಮ ತಾಲೂಕಿನವರು ನಮ್ಮ ಮಧ್ಯಸ್ಥಿಕೆ ತಾಲೂಕು ಗೌರಿಬಿದನೂರಿನ ನ್ಯಾಯಾಲಯದ ಅಂಗಳದಲ್ಲಿರ್ತಕ್ಕಂಥ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದು ಇಲ್ಲಿ ಮಧ್ಯಸ್ಥಿಕೆಯನ್ನು ನಡೆಸಿ ಒಂದು ವೇಳೆ ಅದಕ್ಕೂ ಸಕ್ಸಸ್ ಆಯ್ತು ಅಂತಂದ್ರೆ ಅದರ ವರದಿಯನ್ನು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟರೆ ಅಲ್ಲಿ ಪ್ರಕರಣ ಕ್ಲೋಸ್ ಆಗುತ್ತೆ.
ಬ್ಯಾಂಕಿಂಗ್ ಮತ್ತು ವಿಮಾ ಸಂಬಂಧಿತ ನಾಗರಿಕ ಕಾನೂನು, ಮೋಟಾರು ಅಪಘಾತ ಪರಿಹಾರ, ಗ್ರಾಮೀಣ ವ್ಯಾಜ್ಯಗಳು ಮತ್ತು ರೈತ ಸಮಸ್ಯೆ, ಕ್ರಿಮಿನಲ್, ಕೌಟುಂಬಿಕ ವಿವಾದಗಳು, ಕಾಮಗಾರಿ ಮತ್ತು ಕೈಗಾರಿಕಾ ಕಾನೂನುಗಳು, ಭೂಸ್ವಾಧೀನ ಮತ್ತು ಪುನರ್ವಸತಿ, ಆಸ್ತಿ ತೆರಿಗೆ, ಬಾಡಿಗೆ ನಿಯಂತ್ರಣ ಮತ್ತು ಸಾರ್ವಜನಿಕ ಆವರಣ ಸೇವಾ ಕಾನೂನು, ವರ್ಗಾವಣೆ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಿಕೊಳ್ಳುವ ಅವಕಾಶವನ್ನು ಸರ್ವೋಚ್ಚ ನ್ಯಾಯಾಲಯ ಕಲ್ಪಿಸಿದೆ ಎಂದು ತಿಳಿಸಿದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿ ಹೊಂದಿ ಅದರ ಸಾಧನೆಗೆ ನಿರಂತರವಾಗಿ ಪರಿಶ್ರಮ ವಹಿಸಿದರೆ ಉನ್ನತ ಸ್ಥಾನ ಪಡೆಯಬಹುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44 ಟೋಲ್ ಪ್ಲಾಜಾ ಹತ್ತಿರ ಇರುವ ಪ್ರಥಮ ದರ್ಜೆ ಕಾಲೇಜಿನ 2026-27ನೇ ಸಾಲಿನ ಕ್ರೀಡೆ, ಸಾಂಸ್ಕೃತಿಕ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಚಟುವಟಿಕೆಗಳ ಸಮಾರೋಪ, ಅಂತಿಮ ಪದವಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿಯವರು, ಪಾಲಕರು ಹಲವಾರು ಕಷ್ಟದ ನಡುವೆಯೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ. ಆದರೆ ವಿದ್ಯಾರ್ಥಿಗಳು ಮೊಬೈಲ್ ಚಾಳಿಗೆ ಬಿದ್ದು ತಮ್ಮ ಶೈಕ್ಷಣಿಕ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣದಿಂದ ವಿದ್ಯಾರ್ಥಿಗಳು ಮಾನಸಿಕ ಹಾಗೂ ದೈಹಿಕವಾಗಿ ಕಳೆಹೀನರಾಗುತ್ತಿದ್ದು ಅವರ ಭವಿಷ್ಯವನ್ನು ಚಿಕ್ಕ ವಯಸ್ಸಿನಲ್ಲಿ ಹಾಳು ಮಾಡಿಕೊಂಡು ದುಶ್ಚಟಗಳಿಗೆ ದಾಸರಾಗುತ್ತಿದ್ದಾರೆ. ಈ ಮೂಲಕ ತಮ್ಮ ಜೀವನವನ್ನು ಅಂತ್ಯ ಮಾಡಿಕೊಳ್ಳುತ್ತಿರುವ ಪ್ರಕರಣಗಳು ಸಮಾಜದಲ್ಲಿ ಹೆಚ್ಚಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಆದ್ದರಿಂದ ಪಾಲಕರು ಹಾಗೂ ಗುರುಗಳ ಮಾರ್ಗದರ್ಶನ ಪಡೆದು ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಪ್ರಾಂಶುಪಾಲ ವೈ ನಾರಾಯಣ ಮಾತನಾಡಿ, ಸರ್ಕಾರಿ ಕಾಲೇಜುಗಳು ವರದಾನ. ಸರ್ಕಾರಿ ಶಾಲೆ ಕಾಲೇಜುಗಳೆಂದರೆ ಮೂಗು ಮುರಿಯುವಂತಹ ಮನಸ್ಥಿತಿಯಿಂದ ಪಾಲಕರು ಮೊದಲು ಹೊರಬರಬೇಕು. ಖಾಸಗಿ ಕಾಲೇಜುಗಳಿಗಿಂತಲೂ ಹೆಚ್ಚು ಮೂಲ ಸೌಕರ್ಯಗಳು ಸರ್ಕಾರಿ ಕಾಲೇಜುಗಳಲ್ಲಿ ಲಭ್ಯವಿದೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಇಂತಹ ಸರ್ಕಾರಿ ಕಾಲೇಜುಗಳು ವರದಾನವಾಗಿದ್ದು, ಇಲ್ಲಿ ಸಿಗುವಂತಹ ಉಚಿತ ಶಿಕ್ಷಣವನ್ನು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಪ್ರಜ್ಞಾವಂತ ನಾಗರಿಕರಾಗಿ ಹೊರಹೊಮ್ಮುವಂತೆ ಕರೆ ನೀಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಜಮೀನಿನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ನಂಜನಗೂಡು ತಾಲೂಕಿನಲ್ಲಿ ಚುಂಚನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಜಮೀನಿನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವ ಘಟನೆ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 62 ವರ್ಷದ ಸಿದ್ದು ಮೃತ ದುರ್ದೈವಿ. ಚುಂಚನಹಳ್ಳಿ ಗ್ರಾಮದ ಶ್ರೀ ಸಿದ್ದಪ್ಪಾಜಿ ದೇವಾಲಯದ ಮುಂಭಾಗದಲ್ಲಿರುವ ಖಾಸಗಿ ಜಮೀನೊಂದರಲ್ಲಿ ಬೆಳ್ಳಂಬೆಳಗ್ಗೆ ಶವ ಪತ್ತೆಯಾಗಿದೆ. ಮೃತ ವ್ಯಕ್ತಿಯನ್ನ ಸಿದ್ದು ಎಂದು ಗುರುತಿಸಲಾಗಿದೆ. ವ್ಯಕ್ತಿಯ ಕತ್ತಿನಲ್ಲಿ ಬಿಗಿದಿರುವ ಹಗ್ಗ, ಕಾಲಿನ ಮಂಡಿಯಲ್ಲಿ ತರಚಿದ ಗುರುತುಗಳನ್ನು ಪತ್ತೆ ಹಚ್ಚಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಡಿವೈಎಸ್ಪಿ ಎಂ ಧರ್ಮೇಂದ್ರ, ವೃತ್ತ ನಿರೀಕ್ಷಕ ಜಗದೀಶ್, ಪಿಎಸ್ಐ ಬಸವರಾಜು ಮತ್ತು ಪೊಲೀಸ್ ಸಿಬ್ಬಂದಿ, ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಜಮೀನಿನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ರಾತ್ರೋರಾತ್ರಿ ಶವವನ್ನು ಜಮೀನಿಗೆ ತಂದು ಇಡಲಾಗಿದೆ. ಸಾವಿನ ಸುತ್ತ ಅನುಮಾನಾಸ್ಪದ ಹುತ್ತ ಬೆಳೆದುಕೊಂಡಿದ್ದು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿರುವುದರಿಂದ ಕೊಲೆ ಶಂಕೆ ವ್ಯಕ್ತವಾಗಿದೆ. ನನ್ನ ತಂದೆ ಆತ್ಮಹತ್ಯೆ ಮಾಡಿಕೊಳ್ಳುವವರಲ್ಲ, ಯಾರೋ ಕೊಲೆ ಮಾಡಿ ಜಮೀನಿಗೆ ಬಿಸಾಡಿ ಹೋಗಿದ್ದಾರೆ. ಇದು ಅನುಮಾನಾಸ್ಪದ ಸಾವಾಗಿದೆ. ಆದ್ದರಿಂದ ಪೊಲೀಸರು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಮೃತ ವ್ಯಕ್ತಿಯ ಪುತ್ರ ರಮೇಶ್ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವ ಕವಲಂದೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಪುಟ್ಟ ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೆ ಕೆತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9555561053. ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್,
10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಕನ್ನಡ ಭವನಕ್ಕೆ ವಾಸ್ತು ದೋಷ ಅನುಮಾನ. ಅಮಾವಾಸ್ಯೆ ಗ್ರಹಣದ ದಿನ ಉದ್ಘಾಟನೆಯಾಗಿದ್ದೇ ದೋಷವೆಂಬ ಚರ್ಚೆ. ಕನ್ನಡ ಭವನದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಗದ್ದಲವೇ ಯಾಕೆ? ಉದ್ಘಾಟನೆಯಾದ ದಿನವೇ ಸಚಿವ ಸುಧಾಕರ್ ಮಾಜಿ. 3 ಖತರ್ನಾಕ್ ಕಳ್ಳಿಯರು ಸೇರಿ 6 ಮಂದಿ ಕಳ್ಳರ ಬಂಧನ. ಬಸ್ನಲ್ಲಿ ಪ್ರಯಾಣಿಕರ ಚಿನ್ನಾಭರಣಕ್ಕೆ ಕನ್ನ ಹಾಕಿದ ಕಲಬುರಗಿ ಕಳ್ಳಿಯರು. ಕಾರಿನಲ್ಲಿ ಬಂದು ಸರಗಳ್ಳತನ ಮಾಡುತ್ತಿದ್ದ ಜೈಪುರ ಗ್ಯಾಂಗ್ ಅಂದರ್. ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿ. ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದ ಬೈಕ್ ಸವಾರ ಸಾವು. ಘಟನೆ ನಡೆದು 45 ದಿನಗಳಾದರೂ ಅಪಘಾತ ಎಸಗಿದ ವಾಹನ ಪತ್ತೆ ಹಚ್ಚದ ಪೊಲೀಸರು. ಪೊಲೀಸರ ಕ್ರಮಕ್ಕೆ ಕುಟುಂಬಸ್ಥರ ಆಕ್ರೋಶ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 90 ವರ್ಷದ ವೃದ್ಧೆಗೆ ಪ್ರತಿನಿತ್ಯ ನರಕ ಯಾತನೆ. 90 ವರ್ಷದ ವೃದ್ಧೆ, ಆಕೆಯ ಮಗ ರಸ್ತೆಯಲ್ಲಿ ಕೂತು ಪ್ರತಿಭಟನೆ. ಮನೆಗೆ ನುಗ್ಗಿದ ಚರಂಡಿ ನೀರು, ನೀರಿನಲ್ಲೇ ರಾತ್ರಿಯೆಲ್ಲ ವೃದ್ಧೆಯ ವಾಸ. ನಿರಂತರ ಸುದ್ದಿ ಸ್ವಾರಸ್ಯಕ್ಕಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.